ಇದು ಜಿ.ಪಿ. ರಾಜರತ್ನಂ ಅವರು ಬರೆದ ಪದ್ಯ. ಆಯ್ತಾ? ನಮ್ಮ ಮನೆಯ ಸಣ್ಣ ಪಾಪ. ನಮ್ಮ ಮನೆಯ ಸಣ್ಣ ಪಾಪ. ಸಣ್ಣ ಪಾಪ ಅಂದ್ರೆ ತಮ್ಮ ಅಥವಾ ತಂಗಿ, ಈ ತರ ಎಲ್ಲ ನಿಮಗೆಲ್ಲ ಮನೆಯಲ್ಲಿ ಹಾಗೆ ನೋಡಿ. ಇಲ್ಲಿ ಉಂಟು ಸಣ್ಣ ಪಾಪ. ಸಣ್ಣ ಪಾಪ ಎಂತ ಮಾಡ್ತಾ ಉಂಟು? ಅಳ್ತಾ ಉಂಟು. ಯಾಕೆ ಅಳುವುದು ಮಗು? ಅಮ್ಮ ಬೇಕಂತೆ ಮಗುವಿಗೆ. ಯಾರು ಬೇಕು ಮಗುವಿಗೆ? ಅಮ್ಮ ಬೇಕು. ಅಮ್ಮ ಎಂತ ಮಾಡ್ಬೇಕು? ಎತ್ತಿಕೊಳ್ಬೇಕು. ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪವಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪವಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ನೋಡಿ, ಇಲ್ಲಿ ಮಗು ಅಳ್ತಾ ಇದೆ, ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅಣ್ಣ ಆಟಾಡ್ತಾ ಇದ್ದಾನೆ ಮಗುವಿದ್ದು. ಆಮೇಲೆ ಏನಾಗ್ತದೆ? ಕೋಪ ಬಂದು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು. ಮಗು ಹೇಗೆ ಹೇಳೋದು? ಮಗು ಹೇಗೆ ಹೇಳೋದು? ಜೋರ್ ಜೋರಾಗಿ ಜೋರ್ ಮಗು ಜೋರಾಗಿ ಕಿರಿಚಿಕೊಂಡು ಅಳುವುದು. ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಅಳುವುದು. ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಇಲ್ಲಿ ನೋಡಿ, ಜೋರ್ ಜೋರ್ ಅಳ್ತಾ ಉಂಟು ಮಗು. ಆಮೇಲೆ ಮೈಯ ಪರಚಿಕೊಂಡು ಪಾಪ ಅತ್ತು ಕರೆಯುವುದು. ಜೋರ್ ಜೋರಾಗಿ ಅಳುವುದು, ಇನ್ನೂ ಜೋರಾಗಿ ಅಳುವುದು, ಅಮ್ಮನಿಗೆ ಕೇಳಿಸ್ಲಿ ಅಂತ. ನೋಡಿ ಇಲ್ಲಿ ಮಗು ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ಎಂತ ಬರ್ತದೆ ಕಣ್ಣಿನಿಂದ? ಆ ಕಣ್ಣೀರು ಮುತ್ತಿನ ಹಾಗೆ ಕಾಣ್ತದಂತೆ. ಅದಕ್ಕೆ ಎಲ್ಲರೂ ಅಳುವಾಗ ನೀರು ಬರ್ತದೆ ಕಣ್ಣಲ್ಲಿ ಅಲ್ವಾ? ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ಯಾರಿಗೆ ಬಿಟ್ಟಾಗಿ? ಪೆಟ್ಟು ಕೊಟ್ಟದಲ್ಲ, ಅಮ್ಮ ಬಂದದ್ದು. ನೋಡಿ, ಈಗ ಪಾಪ ಅಳುವಾಗ ಅಮ್ಮನಿಗೆ ಖುಷಿ ಆಗ್ತದೆ, ಬೇಜಾರಾಗ್ತದ? ಬೇಜಾರಾಗ್ತದೆ. ಪಾಪ ನನ್ನ ಮಗು ಮುತ್ತು ಮುತ್ತು. ಪಾಪ ಅತ್ತರಮ್ಮ ತಾನು ಅತ್ತು ಬಿಡುವಳು. ಮಗು ಅಂದ್ರೆ ಅಮ್ಮ ಸಹ ಅಳುದು. ಅಯ್ಯೋ ನನ್ನ ಮಗು ಅಳ್ತದಲ್ಲ ಅಂತ. ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು. ನೋಡಿ, ಬಾಬನಿಗೆ, ಸಣ್ಣ ಪಾಪನಿಗೆ ಅಮ್ಮ ಎಂತ ಮಾಡ್ತಾರೆ? ಮುತ್ತು ಕೊಡುದು. ಪಾಪ ಪಟ್ಟು ಹಿಡಿದ ಹಠವು ಸಾರ್ಥವಾಯಿತು. ಅಲ್ಲ ಅಮ್ಮ ಅದು. ಈಗ ಗೊತ್ತಾಯ್ತಾ ಮಗು ಯಾಕೆ ಅಂತದ್ದು ಅಂತ? ಅಮ್ಮ ಬಂದು ಮುತ್ತು ಕೊಟ್ಟಾಗ ಮಗುವಿಗೆ ಖುಷಿ ಆಗ್ತದೆ. ಕಿರಿಚಿ ಪರಿಚಿ ಅಳುವುದೆಲ್ಲ ಅರ್ಥವಾಯಿತು. ಅಣ್ಣನಿಗೆ ಎಲ್ಲ ಅರ್ಥ ಆಯ್ತು. ಮಗು ಯಾಕೆ ಅಳುದು? ಅಮ್ಮ ಪಾಪನನ್ನು ಎತ್ತಿಕೊಂಡು ಮುದ್ದು ಮಾಡ್ಬೇಕು ಅಂತ. ಕೀರ್ತಿ ಕೂತ್ಕೊಳ್ಳಿ. ಕಾಣ್ತದಲ್ಲ, ಎಲ್ಲರಿಗೆ ಕಾಣ್ತದೆ. ಈಗ ಇನ್ನೊಂದ್ಸಲ ಹೇಳುವನ ಪದ್ಯ. ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪವಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಮೈಯ ಪರಚಿಕೊಂಡು ಪಾಪು ಅತ್ತು ಕರೆಯುವುದು. ಅಳಲು ಕಣ್ಣಿನಿಂದ ಸಣ್ಣ ಮುತ್ತು ಸುರಿಯುವುದು. ಪಾಪ ಅತ್ತರಮ್ಮ ತಾನು ಅತ್ತು ಬಿಡುವಳು. ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು. ಪಾಪ ಪಟ್ಟ ಹಿಡಿದ ಹಠವು ಸಾರ್ಥವಾಯಿತು. ಕಿರಿಚಿ ಪರಿಚಿ ಅಳುವುದೆಲ್ಲ ಅರ್ಥವಾಯಿತು. ಯಾರಿಗೆ ಅರ್ಥವಾಯಿತು?
ಅಣ್ಣನಿಗೆ. ಮಗು ಯಾಕೆ ಅಳೋದು ಅಂತ ಅಣ್ಣನಿಗೆ ಅರ್ಥವಾಯ್ತು. ಒಳ್ಳೆದುಂಟಲ್ಲ ಪದ್ಯ? ನೀವು ಸಹ ಹೇಳ್ತೀರಾ?